ವಿಜಯರಾಘ ಹಾಗೂ ಶ್ರೀಮುರಳಿ ಅವರು ಅಂತಿಮ ಕಾರ್ಯ ಎಲ್ಲವನ್ನೂ ಕೂಡ ಮಾಡಿ ಮುಗಿಸಿದ್ದಾರೆ. ವಿಜಯರಾಘವೇಂದ್ರ ಅವರು ಎಷ್ಟು ನೋವನ್ನ ಜೀವನದಲ್ಲಿ ಪಡ್ತಿದ್ದಾರೆ ಅಂದ್ರೆ, ಪತ್ನಿಯನ್ನ ಕಳ್ಕೊಂಡ್ರು ಕೆಲವು ವರ್ಷದ ಹಿಂದೆ. ಆಗ್ಲೂ ಕೂಡ ಬಹಳನೇ ಅಪ್ಸೆಟ್ ಆಗಿದ್ರು, ಖಿನ್ನತೆಗೆ ಒಳಗಾಗಿದ್ರು. ಈಗ ತಮ್ಮ ನೆಚ್ಚಿನ ತಾಯಿ, ಕಷ್ಟಪಟ್ಟು ತಾಯಿ ವಿಜಯರಾಘವೇಂದ್ರ ಶ್ರೀಮುರಳಿ ಅವ್ರನ್ನ ನೋಡ್ಕೊಂಡಿದ್ರು, ಬೆಳೆಸಿದ್ರು. ಬಾಲನಟ, ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಜಯರಾಘವೇಂದ್ರ ಅವ್ರ ಚಿನ್ನಾರಿ ಮುತ್ತ ಶೂಟಿಂಗ್ ಟೈಮ್ನಲ್ಲೆಲ್ಲ ಶೂಟಿಂಗ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ಎಲ್ಲವನ್ನೂ ಮಾಡ್ತಿದ್ರು. ತುಂಬಾನೇ ಸಪೋರ್ಟಿವ್ ಆಗಿದ್ದಂಥವ್ರು. ಪ್ರೀತಿಯ ತಾಯಿಯನ್ನ ತುಂಬಾ ಚೆನ್ನಾಗಿ ಇಬ್ರು ಸಹ ನೋಡ್ತಾ ಇದ್ರು, ಮತ್ತೆ ಇಬ್ರು ಮನೆಯಲ್ಲೂ ಸಹ ಇರ್ತಾ ಇದ್ರು. ವಿಜಯರಾಘವೇಂದ್ರ ಅವರು ಮತ್ತೆ ಏನು ಶ್ರೀಮುರಳಿ ಅವ್ರ ಮನೆ ಇದೆ, ಸಬ್ ಸಪರೇಟ್ ಇರುವಂತದ್ದು. ಲಾಸ್ಟ್ಗೆ ಅಂದ್ರೆ ಮುಂಚೆ ವಿಜಯರಾಘವೇಂದ್ರ ಅವ್ರ ಮನೇಲಿ ಇರ್ತಿದ್ರು, ಆಮೇಲೆ ಶ್ರೀಮುರಳಿ ಅವರ ಮನೆಗೆ ಶಿಫ್ಟ್ ಆದ್ರು. ಹೋಗಿ ಬಂದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ವಿಜಯರಾಘವೇಂದ್ರ ಅವರು ಕೂಡ ಹೋಗಿ ನೋಡ್ಕೊಂಬರೋದು ಎಲ್ಲವನ್ನೂ ಮಾಡ್ತಾ ಇದ್ರು. ಬಟ್ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು, ಆಸ್ಪತ್ರೆಗೆ ಸೇರಿಸಿರ್ತಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿ ಆಗ್ತಾರೆ. ತುಂಬಾನೇ ಪ್ರಯತ್ನವನ್ನ ಪಡ್ತಾರೆ. ಶ್ರೀಮುರಳಿ ಅವರಂತೂ ಮತ್ತೆ ವಿಜಯರಾಘವೇಂದ್ರ ಅವರಂತೂ ಶೂಟಿಂಗ್ ಅನ್ನ ಬಿಟ್ಟು ತಾಯಿಯನ್ನ ನೋಡ್ಕೋತಾ ಇದ್ರು. ಬಟ್ ಈಗ ಕೊನೆ ಉಸಿರೆಳಿ ಇರ್ತಾರೆ. ನಿನ್ನೆ ಅಂತಿಮ ಕಾರ್ಯ ಎಲ್ಲವನ್ನು ಕೂಡ ಮುಗಿಸೋರು. ಇನ್ನ ಒಂದು 10-15 ದಿವಸ ಎಲ್ಲೂ ಕೂಡ ಓಡಾಡೋದಿಲ್ಲ, ಮನೇಲೇ ಇರ್ತಾರೆ. ನೀರದ ಮೌನ. ಬಹಳಷ್ಟು ಬೇಸರ ಕಂಪ್ಲೀಟ್ ಕುಟುಂಬಕ್ಕೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಇವರು ಕೂಡ ಕಂಪ್ಲೀಟ್ ಕುಟುಂಬ ಸೇರಿತ್ತು. ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಜಯಮ್ಮ ಅಂತ ಇವರ ಹೆಸರು. ಚಿನ್ನೇಗೌಡರು ಅಂತ ವಿಜಯರಾಘವೇಂದ್ರ ಮತ್ತೆ ಶ್ರೀಮುರಳಿ ಅವರ ತಂದೆ. ತುಂಬಾನೇ ಫೇಮಸ್ ನಿರ್ಮಾಪಕರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಒಂದು ಫ್ಯಾಮಿಲಿ ಅಂದ್ರೆ ಚಿನ್ನೇಗೌಡರು ಫ್ಯಾಮಿಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಟ್ಟಿಗೆ ಬೆಳೆದಂತವ್ರು. ಚಿನ್ನೇಗೌಡರಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಉತ್ತಮವಾದಂತ ನಂಟು ಸಹ ಇತ್ತು. ಸೊ ಹೀಗಾಗಿ ಬಹಳಷ್ಟು ನೋವಿದೆ. ಮತ್ತೆ ಗಣ್ಯಾತಿ ಗಣ್ಯರು ಸಹ ಬಂದಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಡೆಯವರೆಲ್ಲಿಂದ ಹಿಡಿದು ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಸಹ ಪಡ್ಕೊಳ್ತಾರೆ. ವಿಜಯರಾಘವೇಂದ್ರ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಂತೆ ಅವರು ರಿಕವರಿ ಆಗ್ತಾರೆ, ಬದುಕ್ತಾರೆ ಅಂತ. ಅವ್ರಿಗೂ ಕೂಡ ಒಂದು ಎಲ್ಲೋ ಆಸೆ ಇತ್ತು. ಬಟ್ ಸ್ಪಂದಿಸದೆ ಫಲಕಾರಿಯಾಗಿದೆ, ಅಗಲಿಕೆ ಆಗ್ತಾರೆ. ಒಂದು ನೋವು ಇವತ್ತಿಗೂ ಕಾಡ್ತಾ ಇದೆ. ಎಲ್ಲಾ ಕಾರ್ಯ ಮುಗಿಸ್ಕೊಂಡ್ ಬಂದ್ರು. ಆದ್ರೂ ಕೂಡ ಒಂದು ಇನ್ನ ಬೇರೆ ಬೇರೆ ಕಾರ್ಯಗಳು ಇರ್ತಾವಲ್ಲ, 12ನೇ ದಿನ ಕಾರ್ಯ ಎಲ್ಲವೂ ಕೂಡ ಮಾಡಬೇಕಿದೆ. ಅಲ್ಲಿಯ ತನಕ ಎಲ್ಲೂ ಕೂಡ ಅವರು ಶೂಟಿಂಗ್ ಆಗಿರ್ಬೋದು ಎಲ್ಲೂ ಕೂಡ ಹೋಗೋದಿಲ್ಲ. ತುಂಬಾನೇ ಬೇಸರದಲ್ಲಿದ್ದಾರೆ. ನೀವೇ ನೋಡಿರ್ಬೋದು ಎಷ್ಟು ಸೈಲೆಂಟ್ ಆಗಿದ್ರು. ಬಟ್ ಶ್ರೀಮುರಳಿ ಅವರಂತೂ ತುಂಬಾನೇ ಕಣ್ಣೀರ್ ಹಾಕ್ಬಿಡ್ತಾರೆ. ಮಗುವಿನಂತ ಮನಸ್ಸು ಶ್ರೀಮುರಳಿ ಅವರದ್ದು. ತಾಯಿಯನ್ನ ತುಂಬಾನೇ ಹಚ್ಕೊಂಡಿದ್ರು. ಮತ್ತೆ ತಾಯಿಯ ಫೋಟೋವನ್ನೆಲ್ಲ ಆಗಾಗ ಶೇರ್ ಮಾಡ್ತಾ ಇದ್ರು. ಶ್ರೀಮುರಳಿ ಅವರೇ ಜಾಸ್ತಿ ಹಚ್ಕೊಂಡಿದ್ದು ಮತ್ತೆ ನಂಟನ್ನ ಇಟ್ಕೊಂಡಿದ್ದು. ಅವರ ಜೊತೆಗೇನೆ ಇರ್ತಾ ಇದ್ದಿದ್ದು ಹೆಚ್ಚಾಗಿ ತಾಯಿ. ಸೊ ಅವ್ರಿಗೆ ತುಂಬಾನೇ ಒಂದು ಉತ್ತಮ ಒಡನಾಟ. ಪಾಪ ತಂದೆಗೆ ಒಂದ್ ಕಡೆ ಸಮಾಧಾನ ಹೇಳುತ್ತಾ, ಮತ್ತೆ ಅಕ್ಕ ಬೇರೆ ಇದ್ದಾರೆ, ಸೊ ಅವ್ರಿಗೂ ಕೂಡ ಸಮಾಧಾನ ಹೇಳುತ್ತಾ ಶ್ರೀಮುರಳಿ ಅವರು ಎಲ್ಲಾ ಕಾರ್ಯವನ್ನ ಮುಗಿಸಿದ್ದಾರೆ. ಒಟ್ಟಾರೆ ಅವರ ತಾಯಿಗೆ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. ನಿಮಗೂ ಕೂಡ ಇಷ್ಟನಾ ವಿಜಯರಾಘವೇಂದ್ರ ಮತ್ತೆ ಅವರ ಕುಟುಂಬ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.